ಹುಡುಗಿರ್ ಫ್ಯಾನ್ ಫಾಲೋಯಿಂಗ್ ಇತ್ತ ಸರ್ ಅವಾಗ್ಲೇನೆ ಅವ್ರಿಗೆ? ಇನ್ನು ಅವಾಗಿರಲ್ಲ, ಅವಾಗ ಇನ್ನೂ ಸ್ಟಾರ್ಟ್ ಆಗ್ತದೆ. ನಮ್ಮ ಲಾಲಿ ಆಟ ಬಂದಮೇಲಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವಾಗ ಇನ್ನೂ ಅಷ್ಟೊಂದು ಏನು ಇರಲಿಲ್ಲ ಅವ್ರಿಗೆ. ಸರ್ ಲಾಲಿ ಹಾಡು ದರ್ಶನ್ಗೂ ಈ ವಿರಾಟ್ ದರ್ಶನ್ಗೂ ಸ್ಟಾರ್ ಡಮ್ ಅನ್ನೋದು ಬಂದ್ಬಿಟ್ಟಿತ್ತು ಅವ್ರಿಗೆ ಆಲ್ರೆಡಿ. ಅಂದ್ರೆ ದರ್ಶನ್ ಅಂತ ಅಂದ್ರೆ ಆಲ್ರೆಡಿ ಸೂಪರ್ ಸ್ಟಾರು, ಸ್ಟಾರ್ ಹೀರೋ, ಸ್ಟಾರ್ ಸಾರಿ ಹೇಗಿರ್ತಾ ಇದ್ರು? ಏನಾದ್ರು ಡಿಫ್ರೆನ್ಶಿಯೇಷನ್ ವ್ಯತ್ಯಾಸಗಳು ಏನಾದ್ರು ಕಾಣಿಸ್ತಾ ಇತ್ತಾ? ಅಂದರೆ ನಿಮಗೆ ಕಾಣ್ತಾ ಇತ್ತು ಅಂತ ನಾನು ನಿಜ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಹತ್ರ ಯಾವುದು ಅಲ್ಲೇನಂದರೆ ನಮ್ಮ ಸೆಟ್ಟಲ್ಲಿ ಲಾವಿಶ್ ಆಗಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿತ್ತು ವಿನ, ಕಾಸ್ಟ್ಯೂಮಲ್ಲಿ ಚೇಂಜ್ ಆಗ್ತಾಯಿತ್ತು, ಇದರಲ್ಲಿ ಚೇಂಜ್ ಆಗ್ತಾಯಿತ್ತು, ರೆಮಿಟೇಷನ್ ಚೇಂಜ್ ಆಯ್ತು ವಿನ, ಸಟ್ಟಲ್ಲಿ ನಮ್ಮ ಹತ್ರ ನಾನು ಲಾಲಿ ಹಾಡ ಮಾಡುವಾಗ ಎಷ್ಟು ಅವ್ರ ಬಿಹೇವಿಯರ್ ಇದ್ದರೋ ಅದೇ ಥರನೇ, ಅದೇ ರೆಸ್ಪೆಕ್ಟು, ಅದೇ ಥರ ನಾವು ಬಂದಾಗ ಕುಂತ್ಕೊಳ್ಳೋದು, ಮಾತಾಡೋದು, ಪ್ರತಿಯೊಂದು ವಿಷಯನೂ ಅವರು ಯಾವತ್ತೂ ಇದು ಮಾಡಲ್ಲ. ಏನಂದರೆ ಒಂದು ನಾನು ಲಾಲಿ ಆಡೋ ಟೈಮಲ್ಲಿ ನಮ್ಮ ಮುಂದೆ ಸಿಗರೇಟ್ ಸೇರ್ತಾರಲ್ಲ, ಆಮೇಲೆ ಸಿಗರೇಟ್ ಸೇರ್ತಾಯಿದ್ರು. ಅದು ಬಿಟ್ಟರೆ ಮಾತಾಡ್ಸೋ ವಿಷಯ ಆಗಲಿ, ಟ್ರೀಟ್ಮೆಂಟ್ ಕೊಡೋದಾಗಲಿ, ಬೇರೆ ಏನೇ ವಿಷಯಕ್ಕೂ, ಆಮೇಲೆ ಏನೋ ಬೇರೆ ಇವಾಗ ನಾವು ಸಿನಿಮಾಗ ಅದು ಇದು ಮಾಡಿದಾಗ ಆರ್ಟಿಸ್ಟ್ ಚೇಂಜ್ ಮಾಡಿ ಸರ್ ಈ ಲೊಕೇಶನ್ ಮಾಡಿ ಅಂಥದ್ದೆಲ್ಲ ಏನೂ ಇಲ್ಲ. ಅವ್ರದ್ದಾಯಿತು, ಯಾರಾಯಿತು ಅವ್ರದ್ದು ಅಷ್ಟೇ. ಅವ್ರ ಕೆಲಸ ಮುಗೀತು ಅಂದೆ. ನನಗೆ ಯಾಕೆ ಇಷ್ಟು ಜಾಸ್ತಿ ಡೈಲಾಗ್ ಬರೋದಿಲ್ಲ, ಅವ್ನಿಗೆ ಯಾಕೆ ಜಾಸ್ತಿ ಹಾಕಿದ್ದೀರಾ, ಅವೆಲ್ಲ ಏನೂ ಕೇಳ್ತಾರಿಲ್ಲ. ಅವ್ರದ್ದೇನು ಹಿಂದೆ ಒಂದು ಸೀನು ಮುಂದೆ ಒಂದು ಸೀನ್ ಹೇಳ್ಬಿಟ್ಟು ನಿಮ್ಮ ಹಿಂದೆ ಇವರು ನಿಮ್ಮಾದ್ಮೇಲೆ ಇವರು ಅವರು ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿ ಬಿಟ್ಬಿಟ್ಟ ಅಂದರೆ ಅವ್ರ ಪಾಡಿಗೆ ಅವ್ರು ರೆಡಿಯಾಗಿರೋರು. ನಮಗೆ ಅದೇನೇ ಸ್ಟಾರ್ ಡಮ್ಮಲ್ಲಿ ಚೇಂಜ್ ಆಗಿರ್ಬೋದು, ಕ್ಯಾರೆಕ್ಟರ್ ನಮ್ಗೆ ಒಂಚೂರು ಚೇಂಜ್ ಆಗಿದ್ದು ಕಂಡಿಲ್ಲ. ಸರಿ, ಆ್ಯಕ್ಷನ್ ಸೀನ್ಗಳಲ್ಲಿ ಡೂಪ್ನ ಹಾಕೊಳ್ತಾ ಇರ್ಲಿಲ್ವಂತೆ ಅವರು? ಅಂದರೆ ಕೇಳಿದ್ರೆ ಈಗ ನೀನು ದೊಡ್ಡ ಸ್ಟಾರ್ ಇರೋ ಡೂಪ್ ಬಳಸ್ಕೊಳ್ಳಿ ಅಂತ ಏನಾದರೂ ಯಾರಾದರೂ ಹೇಳಿದ್ರು ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತಂತೆ, ಅಂದರೆ ನನಗೋಸ್ಕರ ಜನ ಬಂದು ದುಡ್ಡು ಕೊಡ್ತಾರೆ, ಆ ದುಡ್ಡಿಗೋಸ್ಕರನಾದರೂ ನಾನು ಆ್ಯಕ್ಷನ್ ಸೀನ್ಗಳನ್ನು ಮಾಡಬೇಕು, ನಾನು ಅದಕ್ಕೆ ಡೂಪ್ ಬಳಸ್ಕೊಂಡ್ರೆ ಏನು ಅದರಲ್ಲಿ ಇರುತ್ತೆ ಅಂತ ಅವರು, ಅಂದರೆ ಅಭಿಮಾನಿಗಳು ಕೊಡೋ ಒಂದು ಪೈಸೆಗೂ ಅವ್ರು ಯೋಚನೆ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಸರ್. ಅಲ್ಲ, 100% ಅವರು ಜಾಸ್ತಿ ಡೂಪ್ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಡೂಪ್ ಮಾಡಿಬಿಟ್ರೆ ಗುರುಗಳ ಕೆಲವು ಸೀನ್ಗಳು ನನಗೆ ಇದು ಎಪಿಸೋಡ್ಗಳು ಮಾಡಿದ್ರೆ ನಮ್ಮ ಎಫೆಕ್ಟ್ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನನ್ನ ಕೈಲಿ ಏನಾಗುತ್ತೋ ಅದು ನಾನು ಮಾಡ್ತೀನಿ, ಆಗದೇ ಇರೋದು ಡೂಪ್ ಮಾಡೋಣ, ಅವನು ಡೂಪ್ ಮಾಡೋನು ನನ್ನಷ್ಟೇ ರಿಸ್ಕ್ ತೊಗೊಂಡೆ ತಾನೇ ಮಾಡ್ತಾನೆ ಅಂದ್ಬಿಟ್ಟು ಅವ್ರು ಮಾಡೋರು. ಅಕಸ್ಮಾತ್ ಏನೋ ಫೈಟಲ್ಲಿ ಯಾರಿಗಾನ ಏಟ್ ಬಿದ್ದುಬಿಟ್ರೆ ಅವ್ನಿಗೆಲ್ಲ ಅದು ಮಾಡಿ ಅಪಿ ಅಂದ್ಬಿಟ್ಟು ಸುಮ್ಮನೆ ಇವ್ನಿಗೆ ಲಕ್ಷ್ಮಣ ಯಾರೋ ಅವ್ರ ಹತ್ರ ಅದು ಕರೆದ್ಬಿಟ್ಟು ಹಂಗೆ ಕಾಸು ಕೊಟ್ಬಿಟ್ಟು ಪಪ್ಪಿ ನಿನ್ನ ರೆಸ್ಟ್ ತಗೋ ಕಡೆ ಮಾಸ್ಟ್ರಿಗೆ ಹೇಳ್ಬಿಟ್ಟು ಒಂದು 2 hours ಅವ್ರಿಗೆ ಏನು ವರ್ಕ್ ಕೊಡ್ಬೇಡಿ ಮಾಸ್ಟರ್ ಅಂದ್ಬಿಟ್ಟು ಬೇರೆ ಎಪಿಸೋಡ್ ಚೇಂಜ್ ಮಾಡಿ ಅಂತ ಮಾಡೋರು. ಆ ಥರ ಇದ್ದಿದ್ದು ಕ್ಯಾರೆಕ್ಟರ್ದು. ಸರ್, ಆ ಥರ ಇದ್ದಿದ್ದ ಕ್ಯಾರೆಕ್ಟರ್ ಮೇಲೆ ಯಾಕೆ ಇಷ್ಟು ಊಹಾಪೋಹಗಳು ಅಂತ? ಅಂದರೆ ತಮ್ಮನಿಗೆ ಸಹಾಯ ಮಾಡಿಲ್ಲ, ತಾಯಿನ ನೋಡೋದಕ್ಕೆ ಹೋಗಿಲ್ಲ, ಅವ್ರು ಕ್ಯಾನ್ಸರ್ನಿಂದ ಬಳಲ್ತಿದ್ರು. ಅಂದರೆ ಅವರು ಯಾರೋ ದಿನಕರ್ ಅವರು 2 BHK ಮನೇಲಿದ್ದಾರೆ, ಇನ್ನೂ ಅವ್ರಿಗೆ ಸ್ವಂತ ಮನೆ ಇಲ್ಲ. ದರ್ಶನ್ ಅವ್ರು ನೋಡಿದ್ರೆ ಕೋಟಿ ತಗೊಂಡು ಹೋಗ್ಬಿಟ್ಟು ಪವಿತ್ರ ಗೌಡ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕೆ ತಮ್ಮನ್ನ ನೋಡ್ತಾ ಇಲ್ಲ? ಇಷ್ಟೆಲ್ಲ ಬೇರೆಯವರು ಯಾರನ್ನ ನೋಡ್ತಿದ್ದಾರೆ, ಸ್ವಂತದವ್ರನ್ನ ಯಾಕೆ ಅವರು ಕಾಣ್ತಿಲ್ಲ ಅನ್ನೋ ಒಂದು ಆರೋಪಗಳು ಈಗ ಕೇಳಿ ಬರ್ತಿರೋ ಅಂಥದ್ದು. ಅದಕ್ಕೆ ದಿನಕರ್ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಇಲ್ಲಿವರೆಗೂ ಕೂಡ. ನಾನು ಹೇಳೋದು ಈಗ ಜನ ಹೆಂಗಂದರೆ ನಿಮಗೆ ತಪ್ಪಾದಾಗ, ಈಗ ಒಂದು ಗಾದೆ ಇದೆ, ದೊಡ್ಡವರು ಹೇಳ್ತಾರೆ, ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ ಗೊತ್ತರ, ಆ ಕುದುರೆಗೆ ಚಾಟಿಯೇಟ್ ಜಾಸ್ತಿ ಕೊಡ್ತಾರೆ, ಇನ್ನೂ ಫಾಸ್ಟಾಗಿ ಓಡಲಿ ಅಂತ. ತುಂಬ ಚೆನ್ನಾಗಿ ಬೆಳೆದಿರೋ ಹಣ್ಣಿನ ಮರಕ್ಕೇ ಕಲ್ಗಳು ಹಿಡಿಯೋದು ಜನ, ಯಾಕಂದರೆ ಅದು ಬಿದ್ದರೆ ನಾವು ತಿನ್ಬೋದು ಅಂತ. ಇಲ್ಲಿ ಹೇಳಿದ್ರಿ ನೀವು ಅವ್ರ ತಾಯಿಗೆ ಇದಾಗಿದೆ, ಕ್ಯಾನ್ಸರ್ ಆದಾಗೆಲ್ಲ ಅವ್ರ ತಾಯಿ ಕ್ಯಾನ್ಸರ್ ಆದಾಗ ಇವ್ರು ಹೋಗೋರು, ಹುಡುಗರನ್ನೆಲ್ಲ ಇಟ್ಟಿದ್ರು, ಇವಾಗ ಶೂಟಿಂಗ್ಗಳಿತ್ತು, ಇವರು ಡೈಲಿ ಹೋಗೋರು, ಮೈಸೂರು ಹೋಗೋರು, ನಾವು ಹೋಗಿ ನೋಡ್ಕೊಂಬಂದಿದ್ದೀವಿ, ಎಲ್ಲ ಮೀಟ್ ಮಾಡಿ. ಆ ಥರ ಏನೂ ಇಲ್ಲ. ಅವರಮ್ಮ ಏನು ಹೇಳಿದ್ದೇನು ಅಂತಂದರೆ, ನೋಡಪ್ಪ ನಾನು ನನ್ನ ಗಂಡ ಕಟ್ಸಿರೋ ಮನೆ, ಆ ಮನೆ ಮೈಸೂರು, ನಾನು ಆ ಮನೆ ಬಿಟ್ಟು ನಾನೆಲ್ಲೂ ಬರಲ್ಲ, ನೀವುಗಳು ಮನೆ ಕಟ್ತೀರಾ, ನಿಮ್ಮ ಮನೆಗೆ ಬರ್ತೀನಿ, 1 ವಾರನೋ 10 ದಿವಸನೋ ಇರ್ತೀನಿ, ನನಗೆ ಖುಷಿ ಆಗೋಷ್ಟು ನಾನು ಇರ್ತೀನಿ, ನಾನು ಇಲ್ಲಿರ್ತೀನಿ. ನನ್ನ ಮನೆ ಓಡಿಸೋದು ಕಟ್ಟೋದು ಇದು ಮಾಡೋದು ಬೇಡ, ನನ್ನ ಮನೆ ನಾನು ಇರೋವರೆಗೂ ನನ್ನ ಗಂಡ ಕಟ್ಟಿರೋ ಮನೇಲೆ ನಾನು ಇರಬೇಕು. ದಿನಕರ್ ಸಾರು 2 BHKಲಿದ್ದಾರೆ, ಅವರು ತುಂಬ ಕಷ್ಟದಲ್ಲಿದ್ದಾರೆ ಅಂತಾರೆ. ಅದೆಲ್ಲ ಏನಿಲ್ಲ ಮೇಡಮ್, ಚೆನ್ನಾಗೇ ಇದ್ದಾರೆ. ದಿನಕರ್ದು ಒಂದು ಪಾಲಿಸಿ ಇದೆ, ನಾನೇ ಸಂಪಾದನೆ ಮಾಡಬೇಕು, ನನ್ನ ಸ್ವಂತ ದುಡ್ಡಲ್ಲೇ ಮನೆ ಕಟ್ಟಬೇಕು. ಒಂದು ಮಾತು ದರ್ಶನ್ಗೆ ಹೇಳಿದ್ರೆ ಅವ್ರಿಗೇನು ಮನೆ ಕೊಡ್ಸೋದು ಬಿಡಲ್ಲ. ದಿನಕರ್ಗೂ ಒಂದು ಸಿಸ್ಟಮ್ ಇದೆ, ಒಂದು ಇದು ಅವ್ರೇನಂದ್ರೆ ನಾನು ಸಂಪಾದನೆ ಮಾಡಬೇಕು, ನನ್ನ ದುಡ್ಡಲ್ಲಿ ಮನೆ ಕಟ್ಟಬೇಕು. ಆಮೇಲೆ ಆ ಮನುಷ್ಯನಿಗೆ ಒಂದು ಐಡಿಯಾ, ನಾನು ಏನಾದರೂ ಒಂದು ಬೇರೆ ಥರ ಮಾಡಬೇಕು. ಅವ್ರ ಹತ್ರ ಸೈಟ್ ತೊಗೊಂಡಿದ್ದಾರೆ, ಅವರು ಮನೆ ಕಟ್ತಾಯಿದ್ದಾರೆ, KLE ಕಾಲೇಜ್ ರೋಡು ಅಲ್ಲಿ ಸೈಟು ತೊಗೊಂಡಿದ್ದಾರೆ, ಮನೆ ಕಟ್ಟೋಕ್ಕಿದ್ದಾರೆ. ಅವರೇನು ಒಬ್ಬ ತುಂಬ ಪೂರಾಗೇನಿಲ್ಲ, ಒಬ್ಬ ಹೀರೋ ತಮ್ಮನ ಮನೆ ಹೆಂಗಿರಬೇಕೋ ಆ ರೇಂಜಲ್ಲಿದ್ದಾರೆ. ಅವೆಲ್ಲ ಅವ್ರ ಹತ್ರನೂ ಎಲ್ಲ ವೆಹಿಕಲ್ ಇದೆ, ಎಲ್ಲ ಚೆನ್ನಾಗಿದ್ದಾರೆ. ಏನಂದರೆ ಈಗ ಒಂದು ಮನುಷ್ಯ ಒಂದು ಸರಿ ತಪ್ಪು ಮಾಡಿದ ತಕ್ಷಣ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಲಿಂಕ್ ಹೋಗುತ್ತೆ, ಯಾಕಂದರೆ ಅದು ಮಾತಾಡೋ ಸಹಜ, ಅದು ಯಾರಾದರೂ ಮಾತಾಡ್ತಾನೇ ಇರ್ತಾರೆ.
ಅದರಿಂದ ಏನು ಮಾಡೋಕ್ಕಾಗಲ್ಲ. ಈಗ ಅದೇ ಚೆನ್ನಾಗಿದ್ದಾಗ ಯಾರೋ ಆ ಬಗ್ಗೆ ಇಷ್ಟು ದಿನ ಆಗಿದೆ, ಇಷ್ಟು ದಿನ ಯಾರೋ ಆ ವಿಷಯ ಯಾಕೆ ಪ್ರಸ್ತಾಪ ಮಾಡಲ್ಲ, ಏನಕ್ಕಪ್ಪ ನಿನ್ನ ಇವನು ನಿನ್ನ ತಮ್ಮನ ಮನೆಗೆ ಕೊಡಿಸಿಲ್ಲ ಅಂತ ಇದಕ್ಕೆ ಮುಂಚೆ ಯಾರನ್ನ ಪ್ರಸ್ತಾಪ ಮಾಡಿ ಹೇಳ್ಬೋದಾಗಿತ್ತಲ್ಲ, ನಿನ್ನ ತಮ್ಮ ತುಂಬ ಕಷ್ಟದಲ್ಲಿದ್ದಾನಂತೆ. ಯಾವತ್ತು ದಿನಕರ್ ಅವ್ರು ಹೋಗಿ ಯಾವುದೇ ಚಾನಲಲ್ಲಿ ನಾನು ಕಷ್ಟದಲ್ಲಿದ್ದೀನಿ, ನನಗೆ ಮನೆ ಇಲ್ಲ, ನನಗೆ ಸರ್ವೈವ್ ಆಗೋ ಕಷ್ಟ ಇದೆ ಅಂತ ಯಾವತ್ತು ನಾನು ಹೇಳಿದ್ದಾರೆ? ಏನು ಹೇಳಿಲ್ಲ. ಅವರು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿದ್ದಾರೆ, ಅವರು ದುಡ್ಡು ಮಾಡ್ಕೊಂಡಿದ್ದಾರೆ. ಅವ್ರ ಮೈಂಡಲ್ಲಿ ಏನಂದರೆ ನಾನೇ ಕಷ್ಟಪಟ್ಟು ನಾನೇ ಕಟ್ಟಬೇಕು ಮನೆ ಅನ್ನೋದು. ಸೊ ಹಂಗಂದಾಗ ದರ್ಶನ್ ಫೋರ್ಸ್ ಮಾಡಿ ಕೊಡ್ಸೋಕ್ಕಾಗತ್ತಾ? ಸೊ ಆಮೇಲೆ ಅವ್ರ ಅಣ್ಣ ತಮ್ಮದರಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ, ಅವ್ರು ಹೆಂಗೆ ಹೇಳಿರ್ತಾರೋ, ಇದೆಲ್ಲ ಏನಂದರೆ ಹೂವಾಪೂರ ಮಾತಾಡ್ತಾರೆ. ಒಂದು ತಪ್ಪಾಗಿದ್ದ ತಕ್ಷಣ ಇವಾಗ ನೋಡಿ, ಎಲ್ಲರ ಮನೇಲೂ ಅಣ್ಣ ತಮ್ಮದಿರುತ್ತೆ, ಅದು ಏನು ಇಂಟೀರಿಯಲ್ ಅವ್ರವ್ರ ಫ್ಯಾಮಿಲಿ ಇರುತ್ತೋ ಅದನ್ನು ಹೇಳಕ್ಕೆ. ಈಗ ನೋಡಿ ಅಂತೀರ, ಇವಾಗ ಓಡಾಡ್ತಾ ಇಲ್ವಾ ಅವ್ರ ಅಣ್ಣ ಒಳಗಡೆ ಅಂತ ಅವ್ರ ಅತ್ತಿಗೆ ಜೊತೆ ಸೇರಿಕೊಂಡು ಲಾಯರ್ನ ಕನ್ಸಲ್ಟ್ ಮಾಡೋದು, ಇದು ಮಾಡೋದು ಯಾವತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಆಗಲಿ ಇವೆಲ್ಲ ಒಂದು ಜಗಳ ಆಡ್ತೀವಿ, ಒಂದು ಇನ್ಸಿಡೆಂಟು, ಒಂದು ಮನೇಲಿ ಸಾವೋ ಒಂದು ಒಳ್ಳೆ ಇದಾಗಿದ್ದಾಗ ಎಲ್ಲ ಒಟ್ಟಿಗೆ ಸೇರ್ತೀವಿ. ಒಳಗಡೆ ಮನಸ್ಸಲ್ಲಿಲ್ಲ ಅಂದ್ರೂ ಹೊರಗಡೆ ಆದರೂ ನಾವು ಸೇರಬೇಕು ಅನ್ನೋ ಆಸೆಯಿಂದ ಸೇರ್ತೀವಿ. ಆಮೇಲೆ ಏನೇ ಆದರೂ ಅವರಿಬ್ಬರು ಅಣ್ಣ ತಮ್ಮದಿರು ಒಟ್ಟಿಗೆ ಸೇರ್ತಾರೆ, ಒಟ್ಟಿಗೆ ಕೆಲಸ ಮಾಡಿದ್ರೆ ಆಗುತ್ತೆ. ನಮ್ಮ ಜನಗಳು ಅವ್ರು ಹೇಳಬೇಕು, ಇವೆಲ್ಲ ಒಂದೊಂದು ಹೇಳ್ತಾ ಹೋಗ್ತಾ ಇರ್ತಾರೆ ಅಷ್ಟೇ.